ಇಲ್ಲಿವರೆಗೆ ಕೂಡ ಅವರು ಆ ಕೆಲಸವನ್ನು ಮಾಡಿಲ್ಲ. ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಸಂಪೂರ್ಣ ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ. ಶ್ರೀಮಾನ್ ಮೋದಿ ಅವರು ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಂಡು ಹತ್ತಿಗೆ ಬೆಳೆ ನಷ್ಟ ಪರಿಹಾರ ಹಾಗೂ ಹತ್ತಿ ಖರೀದಿ ಕೇಂದ್ರ ತೆಗೆದು ಪ್ರತಿ ಕ್ವಿಂಟಲ್ಗೆ 10,000 ರೂಪಾಯಿ ನಿಗದಿಪಡಿಸುವಂತೆ ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಪತ್ರ ಸ್ವೀಕರಿಸಿದ ಎಪಿಎಂಸಿಯ ಸಹ ಕಾರ್ಯದರ್ಶಿಗಳಾದ ಕೃಷ್ಣರವರು ಮಾತನಾಡುತ್ತಾ, ದಿನಾಂಕ 21ರ ಒಳಗೆ ಖರೀದಿ ಕೇಂದ್ರ ತೆಗೆಯುವುದಾಗಿ ಭರವಸೆ ನೀಡಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದ ಕಮಿಟ್ ಬಿ ಭಗವಾನ್ ರೆಡ್ಡಿ ಅವರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹತ್ತಿ ಬೆಳೆಗಾರರಿಗೆ ಬೆಂಬಲ ಬೆಲೆ ಸಿಗುತ್ತಿಲ್ಲ. ಏಕೆಂದರೆ ಸರ್ಕಾರಗಳು ಫಸಲು ಬರುವ ಮುಂಚಿತವಾಗಿಯೇ ಖರೀದಿ ಕೇಂದ್ರವನ್ನು ತೆಗೆಯುವುದಿಲ್ಲ. ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಬೆಳೆದ ಹತ್ತಿಯನ್ನು ಅತ್ಯಂತ ಕಡಿಮೆ ದರದಲ್ಲಿ ವ್ಯಾಪಾರಸ್ಥರಿಗೆ ಕೊಡುವ ಪರಿಸ್ಥಿತಿ ಬಂದಿದೆ. ಮತ್ತೊಂದು ಕಡೆ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಿದ ಮೇಲೆ ಬೇಗ ಹಣ ಬರುತ್ತಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರ ಖರೀದಿ ಕೇಂದ್ರಕ್ಕಾಗಿ ವರ್ಷಕ್ಕೆ 10,000 ಕೋಟಿ ರೂಪಾಯಿ ಆವರ್ತಕ ನಿಧಿ ನಿಗದಿಪಡಿಸಬೇಕು ಎಂದರು. ಆದರೆ ಇಲ್ಲಿವರೆಗೆ ಕೂಡ ಅವರು ಆ ಕೆಲಸವನ್ನು ಮಾಡಿಲ್ಲ. ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಸಂಪೂರ್ಣ ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ. ಶ್ರೀಮಾನ್ ಮೋದಿ ಅವರು ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಂಡು ಇವತ್ತ ಹತ್ತಿ ಬೆಲೆಯನ್ನ ಏನು ಆಮದು ಮಾಡ್ಕೊಳ್ಬೇಕಾದ್ರೆ 11% ಟ್ಯಾಕ್ಸ್ ಇತ್ತು, ಅದನ್ನ ಸಂಪೂರ್ಣ ತೆಗೆದುಹಾಕಿದ್ದಾರೆ. ಆಮದು ಸುಂಕವನ್ನ ತೆಗೆದಿರುವುದರಿಂದ ಹತ್ತಿ ಬೇರೆ ದೇಶಗಳಿಂದ ಆಮದು ಆಗ್ತಾ ಇದೆ. ಅವರ ಬೆಲೆ ಕಡಿಮೆ ಇದೆ. ನಮ್ಮ ರೈತರು ಆ ಬೆಲೆಗೆ ಮಾರಿದ್ರೆ ಅವರು ಏನು ಉತ್ಪಾದನೆಗೆ ಖರ್ಚು ಮಾಡಿರ್ತಾರೆ, ಬೀಜ, ಗೊಬ್ಬರ, ಕೀಟನಾಶಕ್ಕೆ, ಅದು ಯಾವುದೂ ಕೈಗೆ ವಾಪಸ್ ಬರುವುದಿಲ್ಲ. ಬರೀ 5,000 ಕ್ವಿಂಟಲ್ ತಗೊಂಡ್ರೆ ಹೇಗೆ ರೈತರು ಜೀವನ ಮಾಡಬೇಕು? ಅದಕ್ಕೆ ನಾವು ಇದನ್ನ ಕೂಡಲೇ ವಿರೋಧ ಮಾಡ್ತಾ ಇದ್ದೀವಿ. ನೀವು ವ್ಯಾಪಾರಸ್ಥರ ಹಿತಾಸಕ್ತಿನಲ್ಲಿ ಆಮದು ಸುಂಕವನ್ನ ಕಡಿಮೆ ಮಾಡ್ತಾ ಇದ್ರಿ ಅಥವಾ ರದ್ದುಗೊಳಿಸಿದ್ರಿ. ಇದು ರೈತರ ಹಿತಾಸಕ್ತಿನ ಒಳಗೊಂಡಿಲ್ಲ. ದೇಶದ ರೈತರಿಗೆ ಮಾಡಿರುವಂತಹ ದೊಡ್ಡ ದ್ರೋಹ ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಸರ್ಕಾರದ ಈ ಧೋರಣೆಯನ್ನ ತೀವ್ರವಾಗಿ ಖಂಡಿಸ್ತೀವಿ. ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಯ ಸದಸ್ಯರಾದ ಚನ್ನಬಸವ ಜಾನೇಕಲ್ ಅವರು ಮಾತನಾಡುತ್ತಾ, ಯಾವುದೇ ಪ್ರಚಾರ ಮಾಡದೆ ಏಕಾಏಕಿಯಾಗಿ ಹತ್ತಿ ಖರೀದಿ ಕೇಂದ್ರದಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ತಂದಿದ್ದರಿಂದ ಹತ್ತಿ ಕೇಂದ್ರ ತೆಗೆದರೂ ರೈತರಿಂದ ತೆಗೆದುಕೊಳ್ಳುವುದನ್ನು ಕಾಲಹರಣ ಮಾಡುತ್ತಾ ಮತ್ತದೇ ವ್ಯಾಪಾರಸ್ಥರಿಗೆ ಪುಡಿಗಾಸಿಗೆ ಮಾರುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದ್ದರಿಂದ ಕೂಡಲೇ ಆನ್ಲೈನ್ ರಿಜಿಸ್ಟ್ರೇಷನ್ ರದ್ದು ಮಾಡಬೇಕು ಎಂದರು. ನಮ್ಮ ಭಾಗದ ಪ್ರಮುಖ ಬೆಳೆಯಾದ ಹತ್ತಿ ಬೆಳೆಯುವ ರೈತರ ಪರಿಸ್ಥಿತಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಒಂದು ಕಡೆ ನಿರಂತರ ಮಳೆಯಿಂದಾಗಿ ಇಳುವರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿದಿದೆ. ಇನ್ನೊಂದು ಕಡೆ ಪ್ರತಿ ವರ್ಷ ಕ್ವಿಂಟಲ್ಗೆ 7,000ದಿಂದ 8,500ವರೆಗೆ ಸಿಗುತ್ತಿತ್ತು. ಆದರೆ ಈ ಬಾರಿ ಕೇವಲ 4,000ದಿಂದ 6,000ವರೆಗೆ ಕುಸಿದಿರುವುದು ರೈತರಿಗೆ ಬರಸಿಡಲು ಬೆಳೆದಂತಾಗಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ರೈತರ ನೆರವಿಗೆ ಧಾವಿಸಬೇಕಾಗಿದೆ. ಆದರೆ ಕೇಂದ್ರ ಸರ್ಕಾರ ದೇಶದ ಗಾರ್ಮೆಂಟ್ ಉದ್ಯಮವನ್ನು ಕಾಪಾಡಿಕೊಳ್ಳುವ ಹೆಸರಲ್ಲಿ ಹತ್ತಿಯ ಮೇಲಿನ 11% ಆಮದು ಸುಂಕ ಸಂಪೂರ್ಣವಾಗಿ ತೆಗೆದುಹಾಕಿದೆ. ಈ ಶೂನ್ಯ ಆಮದು ಸುಂಕ ಸೌಲಭ್ಯ ಡಿಸೆಂಬರ್ 31ರವರೆಗೆ ವಿಸ್ತರಿಸಿರುವುದು ರೈತ ವಿರೋಧಿ ನಿರ್ಧಾರವಾಗಿದೆ. ಆಮದು ಸುಂಕ ರದ್ದತಿಯಿಂದಾಗಿ ಅಮೆರಿಕ ಸೇರಿದಂತೆ ಯುರೋಪಿನ ದೇಶಗಳ ಕುಲಾಂತರಿ ಹತ್ತಿ ದೊಡ್ಡ ಪ್ರಮಾಣದಲ್ಲಿ ಭಾರತದ ಮಾರುಕಟ್ಟೆಗೆ ಬಂದು ನಮ್ಮ ರೈತರ ಹತ್ತಿಗೆ ಬೆಲೆ ಇಲ್ಲದಂತಾಗಿದೆ. ಈಗಲೇ ಬೆಲೆ ಕುಸಿತ ಅನುಭವಿಸುತ್ತಿರುವ ರೈತರಿಗೆ ಈ ನಿರ್ಧಾರವು ಮಾರಣಾಂತಿಕ ದುಷ್ಪರಿಣಾಮ ಉಂಟು ಮಾಡಲಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಹತ್ತಿ ಆಮದು ನಿಷೇಧಿಸಿ ದೇಶೀಯ ರೈತರನ್ನು ರಕ್ಷಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳಾದ ಮಲ್ಲನಗೌಡ ಅಂಚೇಸೂಗೂರ್, ಜಿಲ್ಲಾ ಉಪಾಧ್ಯಕ್ಷರಾದ ದುರ್ಗಣ್ಣ ಅಡಕಲಗುಡ್ಡ, ವೀರೇಶ್ ಜಕ್ಕಲದಿನ್ನಿ, ರಿಹಾನುದ್ದೀನ್ ಹುಲಿಗೆಪ್ಪ, ವಂದಾಲಯ್ಯ ಅಡಕಲಗುಡ್ಡ, ಆದ್ಯಪ್ಪ ಕಲ್ಲೂರ್, ಹನುಮಯ್ಯ ಕಲ್ಲೂರ್, ಶರಣಗೌಡ ಆಲ್ಕೋಡ್, ಹನುಮಯ್ಯ ದೊರೆ ಗಲಗ್, ಶಾಂತಪ್ಪ ಏನ್ ಗಣೇಕಲ್, ಭೀಮೇಶ್ ಗುಂಜುಹಳ್ಳಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.